ದಿವಸ್ ಅನ್ನು ಶಿವಮೊಗ್ಗದಲ್ಲಿ ಈ ದಿನ ಆಚರಣೆ ಮಾಡಲಾಯಿತು. ಅರ್ಹ ವಿಶೇಷ ಚೇತನರಿಗೆ ವೀಲ್ ಚೇರ್, ಸಾಧನ ಸಲಕರಣೆ, ವಿದ್ಯಾರ್ಥಿಗಳಿಗೆ ಸ್ಕೂಲ್ ಕಿಟ್ ಅನ್ನು ಈ ವೇಳೆ ವಿತರಣೆ ಮಾಡಲಾಯಿತು. ರಕ್ತದಾನಿಗಳ ದಿನಾಚರಣೆ ಕಾರ್ಯಕ್ರಮವನ್ನ ಮಾಡಲಾಗಿದೆ. ಅರ್ಹ ಫಲಾನುಭವಿಗಳಿಗೆ ಸೈಕಲ್ ಮತ್ತು ಬ್ಯಾಗ್ ಅನ್ನು ಸಹ ವಿತರಣೆ ಮಾಡಲಾಗಿದೆ. What are you ಈ ದಿವಸ ಸಕ್ಷಮ ಆಫೀಸ್ನಲ್ಲಿ ಸಕ್ಷಮ್ ದಿವಸ್ ಎಂದು ಆಚರಣೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ನಾವು ಈ ಸಕ್ಷಮ್ ದಿವಸದಲ್ಲಿ ಪಾಲ್ಗೊಳ್ಳುತ್ತೇವೆ. ಅದೇ ರೀತಿ ಈ ವರ್ಷವೂ ಡಾಕ್ಟರ್ ರಜನಿ ಪೈ ಅವರು, ನಾನು ಮತ್ತು ನಮ್ಮ ಇನ್ನೊಬ್ಬ ಶಿಕ್ಷಕಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಸಕ್ಷಮದವರು ನಮ್ಮ ಮನಸ್ಫೂರ್ತಿ ವಿಶೇಷ ಶಾಲೆಗೆ ಸಾಕಷ್ಟು ಸಹಕಾರ ಮಾಡಿದ್ದಾರೆ. 4-5 ವರ್ಷಗಳಿಂದ ನಮ್ಮ ಶಾಲೆಯ ಜೊತೆಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದಾರೆ. SOBK ಅಂತ ಸ್ಪೆಷಲ್ ಒಲಿಂಪಿಕ್ ಭಾರತದಲ್ಲಿರಬಹುದು, ಮತ್ತು ರಕ್ಷಾಬಂಧನ್ ಕಾರ್ಯಕ್ರಮದಲ್ಲಿ ಇರಬಹುದು, ಅದೇ ರೀತಿ ಕೃಷ್ಣಾಷ್ಟಮಿ, ಪರಿಸರ ದಿನಾಚರಣೆ, ಈ ರೀತಿಯ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಸಕ್ಷಮದವರು ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ. ಒಂದು ರೀತಿಯಲ್ಲಿ ನಮ್ಮ ಸಂಸ್ಥೆಯು ಸಕ್ಷಮದವರ ಅಂಗಸಂಸ್ಥೆಯಾಗೇ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದರೂ ತಪ್ಪಾಗಲಾರದು. ಸಕ್ಷಮದಿಂದ ಸಾಕಷ್ಟು ಸಹಾಯವನ್ನು ನಾವು ಪಡೆದಿದ್ದೀವಿ. ನಮ್ಮ ಮಕ್ಕಳಿಗೆ ಈಗ 3ನೇ ಬಾರಿ ಆಟಿಕೆಗಳನ್ನು ನೀಡುತ್ತಿದ್ದಾರೆ. ಕುಮಾರ್ ಶಾಸ್ತ್ರಿ ಅವರು ಕೇಳಿದಾಗ ನಿಮ್ಮ ಮಕ್ಕಳಿಗೆ ಏನಾದರೂ ಸಹಾಯ ಬೇಕಾ ನಮ್ಮಿಂದ ಅಂತ ಫಿಸಿಯೋಥೆರಪಿ ಆಟಿಕೆಗಳು ಮತ್ತು ಫೈನ್ ಮೋಟಾರ್ ಸ್ಕಿಲ್ಸಿಗೆ ಬೇಕಾದಂತಹ ಆಟಿಕೆಗಳು ಬೇಕು ಅಂತ ನಾವು ಅವರಲ್ಲಿ ಕೇಳ್ಕೊಂಡ್ವಿ. ಅದೇ ರೀತಿ ನಮಗೆ ಈಗ ಸಾಕಷ್ಟು ಆಟಿಕೆಗಳನ್ನು ಸಕ್ಷಮದವರು ಈ ದಿವಸ ನೀಡಿದ್ದಾರೆ. ಹಾಗಾಗಿ ಮನಸ್ಫೂರ್ತಿ ವಿಶೇಷ ಶಾಲೆಯ ಪರವಾಗಿ ಡಾಕ್ಟರ್ ರಜನಿ ಪೈ ಅವರ ಪರವಾಗಿ ಸಕ್ಷಮ ಸಂಸ್ಥೆಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ. ಧನ್ಯವಾದಗಳು. ಇವತ್ತು ಸಕ್ಷಮ ಸಂಸ್ಥೆ ನಮ್ಮ ಶಾಲೆಗೆ ಒಂದು CP ಚೇರ್ ಮತ್ತು CP ಸ್ಟ್ಯಾಂಡನ್ನು ವಿತರಣೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ ಶಾಲೆಯಲ್ಲಿ ಸೆರೆಬ್ರಲ್ ಪ್ಯಾಲ್ಸಿ ಮಕ್ಕಳು ತುಂಬ ಮಕ್ಕಳಿದ್ದಾರೆ. ಡಿಸಬಿಲಿಟಿ ನೋಡಿದರೆ 95% ಇರೋವಂಥ ಡಿಸಬಿಲಿಟಿ ಇರೋವಂಥ ಮಕ್ಕಳು ಕೂಡ ಇದ್ದಾರೆ ನಮ್ಮ ಶಾಲೆಯಲ್ಲಿ. ಅವರಿಗೆ CP ಚೇರ್ ಮತ್ತು CP ಸ್ಟ್ಯಾಂಡ್ ತುಂಬ ಅವಶ್ಯಕತೆ ಇತ್ತು. ಇಷ್ಟು ದಿನ ಟೀಚರ್ಸು ತುಂಬ ಒದ್ದಾಡ್ತಾ ಇದ್ದರು. ಅಂದರೆ ಒಂದು ಸ್ಟ್ಯಾಂಡ್ ಇದೆ, ಆದರೆ ಮಕ್ಕಳು ಜಾಸ್ತಿ ಇದ್ದಾರೆ. ಯಾಕೆಂದರೆ ಕಾಲು ಹಿಡ್ಕೊಬೇಕು, ಒಬ್ಬರು ಕೈ ಹಿಡ್ಕೋಬೇಕು, ತುಂಬ ಕಷ್ಟಪಡ್ತಾಯಿದ್ರು. ಇವತ್ತು CP ಚೇರ್ ಮತ್ತು ಸ್ಟ್ಯಾಂಡ್ ಸಿಕ್ಕಿರೋದ್ರಿಂದ ತುಂಬ ಹೆಲ್ಪ್ ಆಗಿದೆ ನಮ್ಮ ಸಂಸ್ಥೆಗೆ. ಹಾಗಾಗಿ ಸಕ್ಷಮ ಸಂಸ್ಥೆಯವರಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ದಿವಸ